ಒಂದೊಂದ್ಸಲ ಔಟ್ಸೈಡ್ ಫುಡ್ ತಿನ್ನಕ್ಕೇನೆ ಭಯ ಆಗುತ್ತೆ. ಬಟ್ ಸ್ಟಿಲ್ ಔಟ್ಸೈಡ್ ಫುಡ್ ತಿನ್ನೋದೇ ಜಾಸ್ತಿ ಆಗಿರುತ್ತೆ ನಾವೆಲ್ಲರೂ ಕೂಡ. ಯಾವ ಹಿಟ್ಟಲ್ಲಿ ಮಾಡಿರ್ತಾರೆ, ಯಾವ ಎಣ್ಣೆ ಯೂಸ್ ಮಾಡಿರ್ತಾರೆ. ಆದ್ರೂ ಒಂದು ಗೋಲ್ಗೊಪ್ಪ ತಿನ್ಬೇಕು ಅನ್ಸುತ್ತೆ. ಆ ಗೋಲ್ಗೊಪ್ಪದಲ್ಲಿ ಪುರಿ ಮಾಡ್ತಾನಲ್ಲ, ಅದು ಆ ಪುರಿ ಹೆಂಗ್ ಮಾಡ್ತಾನೆ, ಆ ಮೇಕಿಂಗ್ ನೋಡ್ಬಿಟ್ರೆ ಒಂದೊಂದ್ಸಲ ಲೈಫ್ ಅಲ್ಲೇ ತಿನ್ನೋದ್ ಬೇಡಪ್ಪ ಅನ್ಸ್ಬಿಡುತ್ತೆ. ಆ ಪಾನಿ ಕೊಡ್ತಾನಲ್ವಾ, ಆ ಪಾನಿ ಕೊಡೋ ಟೈಮಲ್ಲಿ ಅವ್ನು ಏನ್ ಮಾಡ್ತಾನೆ, ಅವ್ನು ಗುಟ್ಕಾನು ಹಾಕಿರ್ತಾನೆ, ಕಚ್ಕ ಅಂತ ಅಗಿತಿರ್ತಾನೆ. ಅದ್ರಲ್ಲಿ ಎಂಜಿಲ್ಗಳೆಲ್ಲ ಟಕ್ 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 ಅಂತ ಅಲ್ಲೇ ಬೀಳ್ತಿರ್ತಾರೆ. ಪಾನಿ ಸಮೇತ ಸೇರ್ಸ್ಬಿಟ್ಟಿರ್ತೀವಿ, ಅದೇ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದೊಂದ್ಸಲ ಕೇಕ್ ತಿನ್ನಕ್ ಹೋಗ್ತೀವಿ, ಮತ್ತೆ ಐಸ್ ಕ್ರೀಮ್ ತಿನ್ನಕ್ ಹೋಗ್ತೀವಿ, ಪಿಜ್ಜಾ ಎಲ್ಲ ತಿಂತೀವಿ. ಅಡಲ್ಟ್ರೇಟೆಡ್ ಫುಡ್ಸ್ ಅಂತ ಹೇಳ್ತಾರೆ ಅದಕ್ಕೆಲ್ಲ. ಬಟ್ ಏನು ಮಾಡಕ್ ಆಗಲ್ಲ, ಅನಿವಾರ್ಯವಾಗಿ ನಾವು ತಿನ್ಲೇಬೇಕಾಗುತ್ತೆ. ಯಾಕಂದ್ರೆ ಹೊಟ್ಟೆ ಎಷ್ಟು ಇದ್ದೇ ಇರುತ್ತೆ, ಅಲ್ಲಿ ನಾವು ತಿಂದೇ ತಿಂತೀವಿ. ಹಾಗಂತ ರೆಗ್ಯುಲರ್ ಆಗಿ ಬರೀ ಹೋಟೆಲ್ ಫುಡ್ಸೇ ತಿನ್ಬೇಕು ಅಂತಂದ್ರೆ ಅದು ಕಷ್ಟ. ಒಂದ್ಸಲ ಏನಾಗ್ಬಿಡುತ್ತೆ ಅಂದ್ರೆ ಮನೆ ಫುಡ್ಗಳು ಬಟ್ ಅದು ಸಪ್ಪೆ ಆಗಿರುತ್ತೆ, ತರ ಇರಿಟೇಷನ್ ಆಗುತ್ತೆ ಮನೆ ಫುಡ್ ತಿನ್ನಕ್ಕೆ. ಔಟ್ಸೈಡ್ ಫುಡ್ ತಿನ್ನಕ್ಕೆ ಯಾಕಂದ್ರೆ ಮಸಾಲೆ ಸರಿಯಾಗಿ ಹಾಕಿರ್ತಾರೆ, ಅದಕ್ಕೆ ನಮ್ಗೆ ಆ ಮಸಾಲೆ ಐಟಮ್ ಜಾಸ್ತಿ ಇಷ್ಟ ಆಗುತ್ತೆ. ನಮ್ ನಾಲ್ಗೆ ಬೇಕಲ್ಲ, ಉಪ್ಪು ಖಾರ ಚೆನ್ನಾಗಿ ತಿಂದ್ರೆ ತಾನೆ ಇನ್ನೂ ಒಂದಷ್ಟು ಜಾಸ್ತಿ ತಿನ್ಬೇಕು ಅಂತ ಅನ್ಸೋದು. ಮನೆ ಫುಡ್ ಹೆಲ್ತಿ ಆಗಿರುತ್ತೆ, ಬಟ್ ಮನೆ ಫುಡ್ ನಾವು ಇಗ್ನೋರ್ ಜಾಸ್ತಿ ಮಾಡ್ತೀವಿ. ಮನೆ ಫುಡ್ ಬಿಡ, ಬರೀ ಮನೆಗೆ ಹೋದ ತಕ್ಷಣ ಅನ್ನ ಸಾರು ತಿಂದ್ರೆ ಆಯ್ತು ಅಂತ ಅನ್ಕೋತೀವಿ. ಬಟ್ ಪ್ರಾಬ್ಲಮ್ಗಳೆಲ್ಲ ಆಗ್ತಿದೆ ಅಂದ್ರೆ ಔಟ್ಸೈಡ್ ಫುಡ್ ತಿನ್ನೋದ್ರಿಂದ ದೊಡ್ಡ ಪ್ರಾಬ್ಲಮ್ ಆಗ್ತಿದೆ. ಹಂಗಂತ ಔಟ್ಸೈಡ್ ಬಂದು ಕೆಲಸ ಮಾಡಿದಿರಕ್ಕಾಗುತ್ತಾ ನಾವು? ಅದು ಓಕೆ, ರೋಡ್ ಸೈಡ್ ಅಲ್ಲಿ ಯಾವ್ದಾದ್ರು ಒಂದು ಕಾಫಿ ಕುಡಿಯೋಣ ಅಂತ ಹೋಗ್ತೀವಿ ಅಂತ ಅನ್ಕೊಳ್ಳಿ, ಕಾಫಿನೋ ಟೀನೋ ಕುಡಿಯೋಣ. ಅಲ್ಲಿ ನೆಟ್ಟಿಗೆ ಯಾವ್ದಾದ್ರು ಕಾಫಿ ಇರುತ್ತಾ, ಟೀ ಇರುತ್ತಾ? ಎಲ್ಲೋ ಒಂದ್ ಕಡೆ ಚೆನ್ನಾಗಿರುತ್ತೆ, ಬಿಟ್ರೆ ಎಲ್ಲಾ ಕಡೆ ಚೆನ್ನಾಗಿರುತ್ತೆ. ಅದ್ಯಾವ್ದೋ ಟೀ ಹಾಕೊಟ್ಟಿರ್ತಾನೆ, ಟೀ ಕುಡಿಬೇಕು ಅಂತಾನೆ ಮನ್ಸು ಬರಲ್ಲ, ಆ ತರ ಇರುತ್ತೆ. ಟೀನೂ ಇರಬೇಕು, ಬಿಸಿನೀರು ಇರಬೇಕು, ಸರಿಯಾಗಿ ಸಕ್ಕರೆ ಪಾಕನೂ ಇರಬೇಕು. ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ. ಎಲ್ಲೋ ಒಂದ್ ಕಡೆ ಫಾರ್ ಎಕ್ಸಾಂಪಲ್ ದೋಸೆ ತಿನ್ನಕ್ ಹೋಗ್ತಾ ಇದೀವಿ ಅಂತ ಅನ್ಕೊಳ್ಳಿ, ಅವಾಗ ಕರೆಕ್ಟ್ ಆಗಿ ತರ್ರ ಅಂತ ಹಾಕಿಟ್ಟಿರ್ತಾನೆ. ನಿಂಗೆ ಆ ಟೈಮಲ್ಲಿ ಅಂತ ಹಿಂಗಾಗ್ತಾನೆ, ಹಿಂಗೆಲ್ಲ ಒರ್ಸ್ಕೊಂಡಿರ್ತಾನೆ ಸರಿಯಾಗಿ. ಒರ್ಸ್ಕೊಂಡು ಮೇಡಮ್ ದೋಸೆ, ಸರ್ ದೋಸೆ ಅಂತ ಹೇಳ್ತಾನೆ. ಕೆಲವೊಂದು ಹೋಟ್ಲ್ಗಳೆಲ್ಲ ಸಖತ್ ಹೈಜೀನ್ ಮೇಂಟೈನ್ ಮಾಡಿರ್ತಾರೆ. ಇನ್ ಕೆಲವು ಹೋಟ್ಲ್ ಅಂತೂ ಕೇಳಕ್ಕೆ ಆಗಲ್ಲ, ನೋಡಕ್ಕೂ ಆಗಲ್ಲ. ಒಂದು ಹೋಟ್ಲ್ಗೆ ಹೋಗಿದ್ದೆ ನಾನು, ವಿಸಿಟ್ ಮಾಡಿದೆ ನಾನು ಅಡ್ಗೆ ಮನೆಗೆ. ಆ ಎಂಜಿಲ್ ತಟ್ಟೆ ಒಂದ್ ಕಡೆ ತೊಳಿತಾ ಇರ್ತಾರಲ್ವಾ, ಆ ತೊಳಿತಾರ ಪಕ್ಕದಲ್ಲೇನೆ ಸಾಂಬಾರ್ ಮಾಡ್ತಿರ್ತಾನೆ. ಇಲ್ಲಿಂದ ಅಲ್ಲಿ ಹೋಗ್ಬಿಡುತ್ತೆ, ಎಕ್ಸ್ಟ್ರಾ ಒಂಥರ ರೆಸಿಪಿ ಆಡ್ ಮಾಡ್ಬಿಟ್ಟಿರ್ತಾರೆ ಅದಕ್ಕೆ. ಅದನ್ನೆಲ್ಲ ನೋಡ್ಬಿಟ್ಟು ನನ್ಗೇನೆ ಬೇಜಾರಾಗುತ್ತೆ. ಸಾಲ ಹಲ್ಲಿಗಳು ಅಲ್ಲಲ್ಲೇ ಬಿದ್ದಿರುತ್ತೆ, ಅಲ್ಲಿ ತೆಗೆದು ಪಾಪ ಬಿಸಾಕಿರ್ತಾರೆ. ನಮ್ಗೆ ಗೊತ್ತಾಗುತ್ತಾ ಇಲ್ಲ, ಹೋಟ್ಲಲ್ಲಿ ಹೋಗಿ ಕುತ್ಕೊಂತೀವಿ, ಆರ್ಡರ್ ಮಾಡ್ತೀವಿ, ಫ್ರೆಶ್ ಆಗಿರುತ್ತೆ, ವಾ ಸೂಪರ್ ಆಗಿದೆ ಅಲ್ಲ ಅಂತ ಅನ್ಕೊಂತೀವಿ ನಾವೆಲ್ಲ. ಕೆಲವರು ಹೈಜೀನ್ ಮೇಂಟೈನ್ ಮಾಡಿದ್ರೆ ಹೋಟ್ಲಲ್ಸ್ ಅಲ್ಲಿ ಆಗ್ಲಿ ಅಥವಾ ಬೇರೆ ಕಡೆ ಎಲ್ಲ ಫುಡ್ ಮಾರಾಟ ಮಾಡುವ ಜಾಗದಲ್ಲಿ, ಇನ್ ಕೆಲವರಿಗೆ ಹೈಜೀನ್ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ಅದಕ್ಕೆ ಸ್ಪೆಷಲ್ ಕ್ಲಾಸ್ ತಗೋಬೇಕು ಏನೋ ಗೊತ್ತೇ ಆಗಲ್ಲ. ಇಲ್ಲಿ ಕೆರ್ಕೊಂತಾ ಇರ್ತಾನೆ, ಇಲ್ಲೆಲ್ಲ ನೆವೆ ಆಗ್ತಿರ್ತೆ, ಇಲ್ಲಿ ಕೆರ್ಕೊಂತಾನೆ, ಹಂಗೇನೆ ತಗೊಂಬಂದ ಅದು ಫುಡ್ ಐಟಮ್ ನ ತಗೊಂಬಂದ್ ಹಂಗೇನೆ ಕೊಡ್ತಾನೆ. ಅದನ್ನ ನಾವು ಹಂಗೆ ತಿಂತೀವಿ, ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಅನ್ಕೋತೀವಿ. ನಾವು ಲಿಟ್ರಲಿ ಹೆಂಗಾಗ್ಬಿಟ್ಟಿದೀವಿ ಅಂದ್ರೆ ಅಡಿಕ್ಟ್ ಆಗ್ಬಿಟ್ಟಿದೀವಿ ಔಟ್ಸೈಡ್ ಫುಡ್ಗೆ. ಔಟ್ಸೈಡ್ ಫುಡ್ ತಿಂದ್ರೇನೆ ಹೊಟ್ಟೆ ತುಂಬೋದು, ಅದೇ ನಮ್ಗೆ ಪ್ರೋಟೀನ್. ಕೊನೆಗೆ ಏನಾಗುತ್ತೆ, ಹೊಟ್ಟೆ ನೋವು ಬಂದಾಗ ನಮ್ಗೆ ಏನ್ ಮಾಡ್ಬೇಕು, ಅಯ್ಯೋ ಔಟ್ಸೈಡ್ ಫುಡ್ ತಿಂದಿಂದ ಈ ತರ ಪ್ರಾಬ್ಲಮ್ ಆಯ್ತು ಅಂತ ಹೇಳ್ತೀವಿ. ಔಟ್ಸೈಡ್ ಫುಡ್ ತಿಂದಿರೋದಕ್ಕೆ ಹೋಗ್ಬಿಟ್ಟು ಅವನ ಹತ್ರ ಕೇಸ್ ಹಾಕಾಗತ್ತಾ? ನಿನ್ ಹೋಟ್ಲಿಂದ ನಾನು ಏನೋ ತಿಂದೆ ಕಣ, ಅದಕ್ಕೆ ನಂಗೆ ಇವತ್ತು ಹೊಟ್ಟೆ ನೋವು ಬಂದಿದೆ ಕಣ, ನನ್ ಮಗ ನೀನೇ ಕಟ್ಕೊಡ್ಬೇಕಿದ್ಕೆಲ್ಲ ಅಂತ ಹೇಳಕ್ಕಾಗತ್ತಾ? ತಪ್ಪು ಯಾರ್ದು? ಹೋಗಿ ತಿಂದಿರೋದು ಒಂದು. ಅವ್ನು ಯಾವ ಎಣ್ಣೆಲಿ ಮಾಡಿರ್ತಾನೆ, ಎಷ್ಟು ದಿನ ಹಳೇದು ಎಣ್ಣೆಯಲ್ಲಿ ಮಾಡಿರ್ತಾನೆ ಅವನು. ಸೊ ಹೊಟ್ಟೆ ನೋವು ಬಂತು, ಏನೇನೋ ಪ್ರಾಬ್ಲಮ್ ಆಗುತ್ತಲ್ಲ ಒಬ್ಬ ಮನುಷ್ಯನ್ಗೆ. ಪ್ರಾಬ್ಲಮ್ ಆದಾಗ ಡಾಕ್ಟರ್ ಹತ್ರ ಹೋಗ್ತಾನೆ, ಹೊಟ್ಟೆ ನೋವು ಡಾಕ್ಟರ್, ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಆಗ್ತಿದೆ, ಔಟ್ಸೈಡ್ ಏನೋ ಫುಡ್ ತಿನ್ಕೊಂಡ್ಬಿಟ್ಟೆ, ಅಲ್ಲೇನೋ ತಿನ್ಬಿಟ್ಟೆ, ಗೋಬಿ ತಿನ್ಬಿಟ್ಟೆ, ಪಾಪಿ ತಿನ್ಬಿಟ್ಟೆ ಅನ್ಬಿಟ್ಟು ಅವ್ನ ಫೀಸ್ ಎಷ್ಟು? 500 rupees ಕನ್ಸಲ್ಟೇಷನ್, 500 rupees ಮೆಡಿಸಿನ್, ಪ್ಲಸ್ ಇನ್ನೊಂದ್ಸಲ ವಿಸಿಟ್ ಮಾಡ್ಬೇಕು, 1,500 2,000 ಖರ್ಚು ಮಾಡ್ಬೇಕು. ಅದ್ರ ಬದಲು ಮನೇಲೆ ತಗೊಂಡ್ಬಂದ್ಬಿಟ್ಟು ಅದನ್ನೆಲ್ಲ ಫುಡ್ ಮಾಡ್ಬೋದಲ್ಲ ನಾವು? ಮಾಡಲ್ಲ. ಯಾಕೆ ಹೇಳಿ? ನಾವೆಲ್ಲ ಸೋಮಾರಿಗಳು. ನಾವು ಸೋಮಾರಿ ಆಗಿರೋದಕ್ಕೇನೆ ಔಟ್ಸೈಡ್ ಹೋಗಿ ಫುಡ್ ತಿಂತಾ ಇರ್ತೀವಿ ನಾವು ಅವಾಗ. ನಾವೇನಾದ್ರು ಸೋಮಾರಿ ಆಗಿಲ್ಲ ಅಂತಿದ್ರಿ ನಾವೇನ್ ಮಾಡ್ತಿದ್ವಿ, ಮನೇಲೆ ಕುತ್ಕೊಂಡು ಪ್ರಿಪೇರ್ ಮಾಡ್ತಿದ್ವಿ. ಪ್ರತಿಯೊಂದು ಬೇಬಿ ಕಾರ್ನ್ ಮಂಚೂರಿ ಆಗಿರ್ಬೋದು, ಬೋಂಡ ಆಗಿರ್ಬೋದು, ಬಜ್ಜಿ ಆಗಿರ್ಬೋದು, ಎಲ್ಲ ಮನೇಲೆ ಪ್ರಿಪೇರ್ ಮಾಡ್ಬೇಕಾದ್ರೆ ನಾವು ಮಾಡಲ್ಲ. ಯಾಕೆ ಹೇಳಿ? ಅಷ್ಟು ಟೈಮ್ ಇಲ್ಲ, ಅಷ್ಟು ಪೇಷನ್ಸ್ ಇಲ್ಲ. ಟೈಮ್ ಇದ್ರು ಕೂಡ ನಮ್ ಪೇಷನ್ಸ್ ಇರೋದಿಲ್ಲ. ನಾವು ಮನೆಯಿಂದ ಏನಾದ್ರು ಒಂದು ಫುಡ್ ತಗೊಂಡು ಕ್ಯಾರಿ ಮಾಡ್ಕೊಂಡು ನಾವು ಬರ್ತೀವಿ ಅನ್ಕೊಳ್ಳೋಣ, ಕೆಲ್ಸಕ್ಕೆ ಆಗ್ಲಿ ಹೊರಗಡೆ ಎಲ್ಲ ಬಂದಾಗ ಮನೆಯಿಂದ ಫುಡ್ ತಂದಿರೋ ತಿನ್ಬಿಟ್ರೆ ನಮ್ಗೆ ಏನಾಗ್ಬಿಡುತ್ತೆ, ಇನ್ಸಲ್ಟ್ ನಮ್ಗೇನೆ ಆಗ್ಬಿಡುತ್ತೆ. ಬೇರೆಯವ್ರಿಗೆ ಇನ್ಸಲ್ಟ್ ಆಗ್ತಿರಲ್ಲ, ಏನೋ ಮಗ ತಿಂತಾ ಇದೆಯಾ ಮನೆಯಿಂದ ತಗೊಂಬಂದ್ರೆ ಅಂತ ಕೇಳಲ್ಲ, ಯಾಕಂದ್ರೆ ಅವನು ಹೋಗಿ ಮನೇಲೆ ತಿನ್ನೋದಲ್ವಾ. ನಾವೇನ್ ಮಾಡ್ತೀವಿ, ಇನ್ಸಲ್ಟ್ ಆಗ್ಬಿಡುತ್ತೆ. ಈ ಕಂಡೋರ್ ಮುಂದೆ ನಾವು ಹೈ-ಫೈ ಹೋಟೆಲ್ ಹೋಗಿ ತಿನ್ಬೇಕು, ಅಲ್ಲೇ ತಿನ್ಬೇಕು, ಇಲ್ಲೇ ತಿನ್ಬೇಕು ಅಂತ ನಾವು ರಿಸ್ಟ್ರಿಕ್ಟ್ ಮಾಡ್ಕೊಂಡ್ಬಿಡ್ತೀವಿ. ಅಲ್ಲಿ ತಿಂದ್ರೆ ಟೇಸ್ಟ್, ಮನೆ ತಿಂದ್ರೆ ನಮ್ಮ ವರ್ಸ್ಟ್. ನಾವು ಬೈಕೊಂಡು ಓಡಾಡ್ತಾ ಇದೀವಿ ಅವತ್ತು. ಅಟ್ಲೀಸ್ಟ್ ಬೈಕೊಳ್ಳೋದಕ್ಕೆ ಟೈಮ್ ಏನ್ ಕೊಡ್ತೀವಲ್ವಾ, ಆ ಟೈಮ್ ನಿನ್ನೆ ತಗೊಂಡೋಗಿ ಅಡಿಗೆ ಮಾಡ್ಬಿಟ್ರೆ ಅದೇ ಅಷ್ಟು ಪರವಾಗಿಲ್ಲ, ಅದನ್ನೇ ಚೆನ್ನಾಗಿ ತಿನ್ಬಿಡ್ಬೋದು. ಆಲ್ ಆಫ್ ದ ಸ್ಟೋರಿ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಈ ಪ್ರತಿಯೊಬ್ರು ಔಟ್ಸೈಡ್ ಫುಡ್ ತಿನ್ನೋದು ಏನಕ್ಕೆ ಅಂತಂದ್ರೆ, ನಾವುಗಳೆಲ್ಲ 99.99% ನಾವುಗಳು ಸೋಮಾರಿಗಳು. ಮನೇಲಿ ಮಾಡ್ಕೊಳ್ಳುವುದಕ್ಕೆ ಭಾರ. ಯಾವ ಭಾರ? ಬ್ಯಾಕ್ ಭಾರ. ನಮ್ಗೆ ಕಷ್ಟ, ಇಷ್ಟ ಇಲ್ಲ. ಆಚ ಕಡೆ ಹೋದೆ 20 ರೂಪಾಯಿ ಕೊಟ್ಟು ತಿನ್ಬಿಡ್ಬೋದು. ಸೊ ಇದೆಲ್ಲ ನಾವು ಮಾಡೋದಿಲ್ಲ. ಈ ವಿಡಿಯೋ ಮುಖಾಂತರ ಯಾರಿಗೂ ಏನೋ ಒಂದು ಹರ್ಟ್ ಮಾಡ್ಬೇಕಂತಲ್ಲ, ಅಥವಾ ಫುಡ್ ಲವರ್ಸ್ಗೂ ನಾನು ಏನು ಹೇಳ್ತಲ್ಲ. ನನಗೂ ಕೂಡ ಫುಡ್ ತುಂಬಾನೇ ಇಷ್ಟ. ತುಂಬಾ ಬೇರೆ ಕಡೆ ಹೋಗಿ ನಾನು ತಿಂತಾ ಇರ್ತೀನಿ. ಎಲ್ಲಿ ಹೈಜಿನಿಕ್ ಎಲ್ಲಿ ಮೇಂಟೈನ್ ಮಾಡಿರ್ತಾರೆ ನಾನು ಅಲ್ಲೇ ಹೋಗಿ ತಿಂತೀನಿ. ಅವಾಯ್ಡ್ ಮಾಡ್ತೀನಿ ಜಾಸ್ತಿ ಔಟ್ಸೈಡ್ ಫುಡ್ ತಿನ್ನುವುದಕ್ಕೆ. ಆ ತರ ಅಂದ್ರೆ ಪ್ರತಿಯೊಬ್ಬರಿಗೂ ಆ ತರ ಮೆಂಟಾಲಿಟಿ ಇದ್ದೇ ಇರುತ್ತೆ. ಬಟ್ ಈ ವಿಡಿಯೋ ಮುಖಾಂತರ ಯಾರಿಗೂ ಏನು ಫುಡ್ ಲವರ್ಸ್ ಗಳಿಗೆ ಆಗ್ಲಿ ಯಾರಿಗೂ ನಾನು ಏನು ಹೇಳ್ತಲ್ಲ, ಅಲ್ಲ ಅವ್ರವ್ರ ಇಷ್ಟ. ಅದು ಜಸ್ಟ್ ಒಂದು ಅಪ್ಡೇಟ್ ಅಷ್ಟೇ. ಔಟ್ಸೈಡ್ ಫುಡ್ ತಿನ್ನೋದ್ರಿಂದ ಏನೇನ್ ಪ್ರಾಬ್ಲಮ್ಸ್ ಆಗುತ್ತೆ, ಏನೇನು ಸಿಚುಯೇಷನ್ಸ್ ಇದೆ, ಬಟ್ ಔಟ್ಸೈಡ್ ಫುಡ್ ಯಾಕೆ ತಿಂತೀವಿ ಅನ್ನೋದು ವಿಚಾರ ಮಾತ್ರ ನಾನು ಮಾತಾಡ್ತೀನಿ. ಅದ್ ಬಿಟ್ರೆ ಬೇರೆ ಯಾರಿಗೂ ಕೂಡ ಟಾರ್ಗೆಟ್ ಮಾಡಿ ನಾನು ಮಾತಾಡ್ತಾ ಇಲ್ಲ. ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ